ಹಾಗೆ ಅಂಬರೀಷು, ವಿಷ್ಣುವರ್ಧನ್ ನಾವೆಲ್ಲ ಒಂದು 25-30 ವರ್ಷ ಕೆಲಸ ಮಾಡಿದ್ದೇ ಗೊತ್ತಾಗಲಿಲ್ಲ. 30 ಇಯರ್ಸ್ ಒಂದು 50 ಪಿಕ್ಚರ್ ಮಾಡಿದ್ವಿ. ಅದರಲ್ಲಿ ಅವರ ಪಾಲು ತುಂಬಾ, ಏಕೆಂದರೆ ಎಷ್ಟೋ ಸರಿ ನಾನು ನೋಡಿದ್ದೀನಿ ಕೆಲವು ಪ್ರೊಡ್ಯೂಸರ್ಸ್ಗೆ ಲಾಸ್ ಆದಾಗ ದುಡ್ಡು ತಗೊಳ್ಳದೆ ಮಾಡಿದ್ದಾನೆ ವಿಷ್ಣುವರ್ಧನ್, ನನಗೆ ಗೊತ್ತದು. ಅದ್ಯಾಕೋ ಹೇಳ್ತಾ ಇರಲಿಲ್ಲ. ಅಂಬರೀಷು ಅಷ್ಟೇ, ಎಷ್ಟೋ ಜನಕ್ಕೆ ಪಿಕ್ಚರ್ ಮುಗಿಸೋ ಟೈಮ್ಗೆ ದುಡ್ಡು ಇರ್ತಿರಲಿಲ್ಲ, ಅಂಬರೀಷನೇ ದುಡ್ಡು ಕೊಡ್ತಿದ್ದ. ಜೋಕ್ ಗೊತ್ತಿರ್ಬೋದು, ಡಬ್ಬಿಂಗಿಗೆ ದುಡ್ಡಿಲ್ಲ, ಅಂಬರೀಷನೇ ದುಡ್ಡು ಕೊಡೋವಂತಹ ಅವನು ಇಂಡೈರೆಕ್ಟ್ ಆಗಿ ಫೈನಾನ್ಸ್ ಥರ ಮಾಡ್ತಿದ್ದ. ಅಂದರೆ ಅಷ್ಟು ಕಮಿಟ್ಮೆಂಟ್ ಇತ್ತು ಅವ್ರ ಹತ್ರ ಎಲ್ಲ ಆ ಪಿಕ್ಚರ್ಗಳ ಮೇಲೆ. ಅದು ನಮ್ಮ ಪಿಕ್ಚರು, ನಾಳೆ ಒಂದು ಪಿಕ್ಚರ್ ಚೆನ್ನಾಗಿ ಹೋದ್ರೆ ನಾವು ಇನ್ನೊಂದು 10 ದಿವಸ ಮಾಡ್ಬೋದು, ಇನ್ನು 10 ಜನ ಊಟ ಮಾಡ್ತಾರೆ ಟೆಕ್ನಿಷಿಯನ್ಸು. ಹೀಗೆ ಒಂದು ದೊಡ್ಡ ಮನೋಭಾವ ಇತ್ತು. ಅದನ್ನು ಯಾರೂ ಅವರು ಒಂದು ಶೋ ಥರ ಮಾಡಿಕೊಂಡು ಇರಲಿಲ್ಲ. ಆಮೇಲೆ ಒಂದು ಇಂಡಸ್ಟ್ರಿ ಅಂತ ಹೇಳಿದ್ರೆ ಯಾವಾಗ ಕರೆದ್ರೂ ನಮಗೆ ಒಬ್ಬರು ಮಹಾನ್ ಲೀಡರ್ ಇದ್ದರು, ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವರು ಒಂದು ವಿಷಯ ಯಾವುದಾದ್ರೂ ಒಂದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು, ಸರ್ಕಾರದಿಂದ ಒಳ್ಳೇದಾಗಬೇಕು, ಥಿಯೇಟ್ರ್ಗಳಿಂದ ಈ ಬಾಡಿಗೆ ಸಿಸ್ಟಮ್ ಹೋಗಿ ಪರ್ಸೆಂಟೇಜ್ ಸಿಸ್ಟಮ್ ಬರಬೇಕು, ಈ ಥರದ ಹಲವಾರು ಸಮಸ್ಯೆಗಳಿದ್ದಾಗ ನಮಗೆ ಲೀಡರ್ ಇದ್ದಿದ್ದು ರಾಜ್ಕುಮಾರ್ ಅವರೇ. ಆವಾಗ ರಾಜ್ಕುಮಾರ್ ಅವರು ಬರ್ತಾರೆ ಅಂದ ತಕ್ಷಣ ಇವರಿಬ್ಬರು ಹೇಳಿಸ್ಕೋತಾ ಇರಲಿಲ್ಲ, ಇವರೇ ಬಂದ್ಬಿಡೋ. ಯಾಕಂದರೆ ಗೊತ್ತಿತ್ತು ಅವ್ರಿಗೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಎಲ್ಲ ಇದು ಮಾಡ್ತಾ ಇದ್ದಾರೆ ಅಂತ. ಇವತ್ತು ಅವೆಲ್ಲ ಮಿಸ್ ಆಗಿಬಿಟ್ಟಿದೆ. ಒಂಥರ ರಿಲೇಷನ್ಶಿಪ್ ಇಲ್ಲ, ಬರೀ ಈಗೋನಲ್ಲಿ ಆಗೋಗ್ಬಿಟ್ಟಿದ್ದಾರೆ ಇವತ್ತು ನಾವು ನೋಡಿದಾಗ ಒಂದು 7 ವಾರಕ್ಕೆ ಈ ಪರಭಾಷಾ ಚಿತ್ರಗಳು 7 ವಾರ ಆದಮೇಲೆ ಬರಬೇಕು ಅಂತ ರಾಜ್ಕುಮಾರ್ನ ಇಟ್ಕೊಂಡು ಒಂದು ದೊಡ್ಡ ಹೋರಾಟ ಮಾಡಿದ್ವಿ. ಪೂರ ರಾಜ್ಯದಲ್ಲಿ ಎಲ್ಲ ಕಡೆ ಅದು ಒಂಥರ ಸಂಚಲನ ಮೂಡಿಸಿ ಸರ್ಕಾರ ಹೆದರಿ ಧರ್ಮ್ ಸಿಂಗ್ ಅವರು ನಾವು ವಿಧಾನಸಭೆಗೆ ಮುತ್ತಿಗೆ ಹಾಕಿದ್ವಿ. ಇವತ್ತವರೆಗೂ ರೈತರು ಮುತ್ತಿಗೆ ಹಾಕೋಕ್ಕಾಗಿಲ್ಲ ವಿಧಾನಸಭೆಗೆ, ನಾವು ಮಾತ್ರ ಪ್ರೊಡ್ಯೂಸರ್ಸ್ ಹಾಕಿದ್ವಿ. ಅಲ್ಲಿ ಹಾಕಿದಾಗ ಧರ್ಮ್ ಸಿಂಗ್ ಅವರು ಬಂದು ನಾನು ಏನು ಬೇಕು ಮಾಡಿಕೊಡ್ತೀನಿ ಅಂತೇಳಿ, ಸಿದ್ದರಾಮಯ್ಯನವರು ಅವಾಗ ಫೈನಾನ್ಸ್ ಮಿನಿಸ್ಟ್ರು, ಅವರನ್ನು ಕಳಿಸಿ 3 ದಿವಸ ಕಂಟಿನ್ಯೂಸ್ ಆಗಿ ಫೈನಾನ್ಸ್ ಮಿನಿಸ್ಟ್ರು ಕೂತಿದ್ರು ನಮ್ಮ ಜೊತೆಲಿ. 3 ದಿವಸ ಏನು ಬೇಕು, ಏನೇನಾಗಬೇಕು, ನಿಮ್ಮ ಟ್ಯಾಕ್ಸ್ ಫ್ರೀ ಏನಾಗಬೇಕು, ನಿಮ್ಮ ಸಬ್ಸಿಡಿ ಹೆಂಗೆ ಬರಬೇಕು, ನಿಮಗೆ ಈ ಪರಭಾಷಾ ಚಿತ್ರಗಳಿಂದ ಹೇಗೆ ತೊಂದರೆ ಆಗ್ತಿದೆ ಅಂತೇಳಿ ಕೊನೆಗೆ ಎಲ್ಲರನ್ನೂ ಸೇರಿಸಿ ಒಂದು 4 ವಾರದ್ದು ಕಾಂಪ್ರಮೈಸ್ ಮಾಡಿಸಿದ್ರು ಸಿದ್ದರಾಮಯ್ಯನವರು. ಏನೋ ದುರಾದೃಷ್ಟ, ಕೆಲವರು ನಮ್ಮ ಇಂಡಸ್ಟ್ರಿಲಿ ಇದ್ದಾರೆ ಒಂದು ಲೆಟರ್ ಕೊಟ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಅದು ಸ್ಟೇ ಆಗಬೇಕು. ಆವಾಗ ಒಂಥರ ರಾಜ್ಕುಮಾರ್ಗೆ ಬೆನ್ಚೂರಿ ಹಾಕಿದಂಗೆ ಆಗೋಯ್ತು. ನಮ್ಮವರು ಏನು ಮಾಡೋಕ್ಕಾಗಲಿಲ್ಲ. ಅವತ್ತು ಒಡೆದೋಗಿದ್ದು ಇವತ್ತು ನಾವು ಈ ಸ್ಥಿತಿಗೆ ಬಂದಿದ್ದೀವಿ. ಅವತ್ತು ಅದನ್ನು 4 ವಾರ ಬಿಟ್ಟು ಬರೋದು ಇದ್ದಿದ್ದರೆ ಇವತ್ತು ಕನ್ನಡ ಚಿತ್ರರಂಗ ಭಾಳ ಚೆನ್ನಾಗಿ ಬೆಳೀತಾ ಇತ್ತು. ಅಲ್ಲ ರೀ, 70 ಕೋಟಿ 60 ಕೋಟಿ ರಜನಿಕಾಂತ್ ಪಿಕ್ಚರ್ಗೆ ಬರುತ್ತೆ, ನಮ್ಮ ಕನ್ನಡ ಹೀರೋಗಳಿಗೆ ಬರೋಲ್ವಲ್ಲ. ಯಾಕೆ ಕರ್ನಾಟಕದಲ್ಲಿ ಯಾತಕ್ಕೆ ಬರೋಲ್ಲ? ಏನು ಕನ್ನಡ ಹೀರೋಗೆ ನೋಡಲ್ವಾ, ದುಡ್ಡು ಕೊಡಲ್ವಾ? ಈ ವಿಚಾರನ ವಿಷ್ಣು 10 ಸಾರಿ ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ದೆ. ಏನು ನಮ್ಮ ಪಿಕ್ಚರ್ಗಳಿಗೆ ಯಾಕೆ ಬರೋದಿಲ್ಲ, ಅಷ್ಟೊಂದು ಬರುತ್ತಲ್ಲ ಅದರ್ ಲ್ಯಾಂಗ್ವೇಜ್ ಪಿಕ್ಚರ್ಗೆ, ನಮ್ಮ ಪಿಕ್ಚರ್ ಏನು ಚೆನ್ನಾಗಿಲ್ವಾ, ನಾವು ಮಾಡ್ತಾ ಇಲ್ವಾ ಚೆನ್ನಾಗಿ ಅಂತ. ಏನು ಮಾಡಿದ್ರು ಇವತ್ತಿಗೂ ಅದರ್ ಲ್ಯಾಂಗ್ವೇಜಸ್ ಬರೋ ಶೇರ್ ಕನ್ನಡ ಪಿಕ್ಚರ್ಗೆ ಬರಲ್ಲ. ಅದು ನಮ್ಮ ಒಂದು ದುರ್ದೈವ ಅಂತ ಹೇಳ್ಬೇಕು. ಯಾಕಂದರೆ ಕನ್ನಡ ಭಾಷೆಗೆ ಕರ್ನಾಟಕದಲ್ಲೇ ಅದು ಒಂದು ನಮಗೆ ಫಲ ಕೊಡಲ್ಲ ಅಂದರೆ ಯಾವ ಥರದ್ದು. ಇದನ್ನು ನಾವು ಸುಮಾರು 30 ವರ್ಷದಿಂದ ಡಿಸ್ಕಸ್ ಮಾಡ್ತಾನೇ ಇದ್ದೀವಿ. ಇದಕ್ಕೇನು ದಾರಿ ಸಿಕ್ಕಿಲ್ಲ. ಅದೇನು ಗೊತ್ತಿಲ್ಲ. ನಮ್ಮ ತಂದೆಯವರ ಪಾರ್ಟ್ನರ್ ಒಬ್ಬರು ವಿಠಲಾಚಾರ್ಯರು ಅಂತಿದ್ರು, ಭಾಳ ದೊಡ್ಡ ಪ್ರೊಡ್ಯೂಸರು, ಡೈರೆಕ್ಟ್ರು ತೆಲುಗುನಲ್ಲಿ. ಅವ್ರನ್ನ ಆ ಕಾಲಕ್ಕೆ ಸ್ಟೀವನ್ ಸ್ಪೆಲ್ಬರ್ಗ್ ಅಂತ ಕರಿತಾ ಇದ್ರು. ಅವ್ರನ್ನ ಸುಮಾರು ಪಿಕ್ಚರ್ ಮಾಡಿದ್ದಾರೆ. ಅವ್ರು ನನಗೆ ಯಾವಾಗ ಹೇಳೋರು, ಬಾಬು ಈ ಕನ್ನಡ ಚಿತ್ರರಂಗದಲ್ಲಿ ಏನೋ ಒಂದು ಶಾಪ ಆಗ್ಬಿಟ್ಟಿದೆ, ನೀವು ಒಂದು ಕೇರಳಕ್ಕೆ ಹೋಗ್ಬಿಟ್ಟು ಕೇರಳದಲ್ಲಿ ಒಂದು ಪ್ರಶ್ನೆ ತೆಗೆಸಿ ಆಮೇಲಿಂದ ನೀವು ಒಂದು ಪೂಜೆ ಮಾಡಿ ಒಳ್ಳೇದಾಗುತ್ತೆ ಅಂತ. ಈಗ ಅನಿಸುತ್ತೆ ಒಂದೊಂದು ಸರಿ ಅವ್ರು ಹೇಳಿದ ಮಾತು ಸರಿ ಏನೋ ಅಂತ. ಯಾಕಂದರೆ ಇವತ್ತಿನ ಪರಿಸ್ಥಿತಿ ನಾವು ನೋಡಿದ್ರೆ ಇವತ್ತು ನಾವು ಯಾರಿಗೂ ಬೇಡದವ್ರು ಆಗ್ಬಿಟ್ಟಿದ್ದೀವಿ. ಯಾರಿಗೂ ಬೇಡ, ಥಿಯೇಟರ್ನವ್ರಿಗೂ ಬೇಡ, ಆಡಿಯನ್ಸ್ಗೂ ಬೇಡ ಅಂತ ಕಾಣಿಸ್ತಾ ಇದೆ. ಯಾಕೆಂದರೆ 1 ದಿವಸ 2 ದಿವಸ ನಡೀತಾ ಇದೆ ಇವತ್ತು ಕನ್ನಡ ಚಿತ್ರರಂಗ. ಇವತ್ತು ಸ್ಯಾಟಲೈಟ್ಗೆ ಕೊಟ್ಟಾಗ ಮೊದಲಾದ್ರೂ 1 ವಾರ ತಗೋತಿದ್ರು. ಈಗ ನನಗೆ ತಿಳಿದ ಮಟ್ಟಕ್ಕೆ 1 ದಿವಸಕ್ಕೆ ತಗೋತಾ ಇದ್ದಾರೆ ಅಂತಲೂ
ರೂಮರ್ ಬರ್ತಾ ಇದೆ. ಅಂದರೆ ಪರಿಸ್ಥಿತಿ ಹೆಂಗೆ ಮಾಡಿದೆ, ಇದಕ್ಕೆಲ್ಲ ಯಾರು ಕಾರಣ ಅಂದರೆ ನಾವೇ ಮಾಡ್ಕೊಂಡಿರೋ ಕಾರಣ. ಇವತ್ತು ವಿಷ್ಣುವರ್ಧನ್, ಅಂಬರೀಷ್, ರಾಜ್ಕುಮಾರ್ ಅವರು ಇದ್ದಾಗ ಒಂದು ಒಗ್ಗಟ್ಟಿತ್ತಲ್ಲ, ಆ ಒಗ್ಗಟ್ಟು ಇವತ್ತು ಮಿಸ್ ಹೊಡೆದಿದೆ ಅಂತ ಕಾಣುತ್ತೆ. ಇನ್ನೂ ಟೈಮ್ ಕಳೆದಿಲ್ಲ, ಮತ್ತೆ ಒಗ್ಗಟ್ಟಾಗಿ ಎಲ್ಲರೂ ಕೆಲಸ ಮಾಡಿದ್ರೆ ಖಂಡಿತ ಕನ್ನಡ ಚಿತ್ರರಂಗ ಒನ್ ಆಫ್ ದಿ ಬೆಸ್ಟ್ ಚಿತ್ರರಂಗ, ಅತ್ಯುತ್ತಮದ ಚಿತ್ರಗಳು ಆಗಿದೆ, ಮುಂದೇನೂ ಆಗುತ್ತೆ. ಇಲ್ಲಿರೋ ಟೆಕ್ನಿಷಿಯನ್ಸು, ಡೈರೆಕ್ಟರ್ಸು ಪ್ರತಿಯೊಬ್ಬರಿಗೂ ಅದ್ಭುತವಾದ ಕಲ್ಪನೆ ಎಲ್ಲ ಇದೆ. ಅವ್ರಿಗೊಂದು ಸಪೋರ್ಟ್ ಸಿಗ್ತಾ ಇಲ್ಲ. ಯಾಕಂದರೆ ಯಾರೇ ಒಂದು ಮೇಲೆ ಹತ್ಬೇಕಾದ್ರೆ ಒಂದು ಕೊಂಬೆ ಆದರೂ ಬೇಕು, ಕೆಳಗಡೆ ಯಾರಾದರೂ ಬಿಡ್ಕೊಳ್ಬೇಕು. ಆ ಥರದ ಪರಿಸ್ಥಿತಿನಲ್ಲಿ ಇವತ್ತಿದೆ. ವಿಷ್ಣುವರ್ಧನ್, ಅಂಬರೀಷ್, ರಾಜ್ಕುಮಾರ್ ಅವರೆಲ್ಲ ಅಂಥ ಒಂದು ಅಡಿಪಾಯ ಹಾಕಿ ಹೋಗಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಇದನ್ನು ವಿಷ್ಣು ಮತ್ತು ರಾಜ್ಕುಮಾರ್ ಅವರು, ಅಂಬರೀಷ್ ಅವರು ಎಷ್ಟು ಸರಿ ಚರ್ಚೆ ಮಾಡಿದ್ದೀವಿ ಅಂದರೆ, ಏನು ಪ್ರಾಬ್ಲಮ್ಗಳು ಬಂದ್ರೂ ರಾಜ್ಕುಮಾರ್ ಮನೇಲಿ ಊಟ ಇಲ್ಲ, ವಿಷ್ಣುವರ್ಧನನ ಮನೆ ಊಟಕ್ಕೆ ರಾಜ್ಕುಮಾರ್ ಬರ್ತಾ ಇದ್ರು, ಇಲ್ಲ ಅಂಬರೀಷ್ ಮನೆಗೆ. ಈಗ ಅಂಬರೀಷ್ ಮನೆ ನಾನ್ ವೆಜ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿ ಅಲ್ಲಿಗೆ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾವ ಥರ ಒಂದು ಕನ್ನಡ ಚಿತ್ರರಂಗನ ಉಳಿಸ್ಬೇಕು ಅನ್ನೋದು ವಿಷ್ಣುಗೆ ತುಂಬ ಕಾಳಜಿ ಇತ್ತು. ಆಮೇಲೆ ಅವನಿಗೂ ನಾನು ಗಟ್ಟಿಯಾದರೆ ಒಳ್ಳೆ ಪಿಕ್ಚರ್ಗಳು ಮಾಡ್ಬೋದು, ನಾವು ನಿಂತ್ಕೊಳ್ಳೋ ನೆಲ ಗಟ್ಟಿ ಇರಬೇಕು ಅಂತ ಯಾವಾಗಲೂ ವಿಷ್ಣು ಹೇಳ್ತಾ ಇದ್ದಾರೆ. ಇವತ್ತು ನನಗೆ ತಿಳಿದ ಮಟ್ಟಕ್ಕೆ ಒನ್ ಆಫ್ ದಿ ಬೆಸ್ಟ್ ಆಕ್ಟರ್ ವಿಷ್ಣುವರ್ಧನ್. ಆ ಭಾಷೆ ಇದೆಯಲ್ಲ, ಉಚ್ಚಾರಣೆ ಕನ್ನಡ. ಅಂಬರೀಷಂದಾದರೂ ಸ್ವಲ್ಪ ಮಂಡ್ಯ ಭಾಷೆ, ರಾಜ್ಕುಮಾರ್ ಎಕ್ಸ್ಟ್ರಾರ್ಡನರಿ ಬಿಡಿ, ಅವ್ರನ್ನ ನಾನು ಓದಿಸೋಕೆ ಆಗಲ್ಲ. ಬಟ್ ವಿಷ್ಣು ಇವತ್ತು ಮಾತಾಡೋದಿದೆಯಲ್ಲ, ಅಪ್ಪಟವಾದ ಸ್ಪಷ್ಟ ಕನ್ನಡ, ಅಷ್ಟು ಚೆನ್ನಾಗಿ ಕನ್ನಡ ಭಾಷೆ ಮಾತಾಡೋದು. ಅವನಿಗೆ ಬೇರೆ ಯಾವ ಆಸೆನೂ ಇರಲಿಲ್ಲ, ಒಳ್ಳೆ ಪಿಕ್ಚರ್ಗಳು ಮಾಡಬೇಕು, ದೊಡ್ಡ ದೊಡ್ಡ ಪಿಕ್ಚರ್ ಮಾಡಬೇಕು ಅಂತ. ನಾನು ಮುತ್ತಿನಹಾರ ಕಾಪಿ ರೆಡಿಯಾದಾಗ ಮಡ್ರಾಸಲ್ಲೆಲ್ಲ ಅವನು ನಾವು ಡಾಕ್ಟರ್ ಜಿವ್ಯಾಗ ಮಾಡಿದ್ದೀವಿ ಬನ್ನಿ ನೋಡಿ ಕನ್ನಡದವರು ಅಂತ ಹೇಳ್ಕೊಂಡು ಎಷ್ಟೋ ಜನ ತೆಲುಗುದವ್ರನ್ನ ಅವ್ರನ್ನೆಲ್ಲ ಕರೆಸಿ ಪಿಕ್ಚರು ತೋರಿಸ್ತಾ ಇದ್ದಾರೆ. ಆ ಥರ ಒಂದು ಭಾವನೆಗಳು ಇಲ್ಲದೇ ಇವತ್ತು ಸಿನಿಮಾ ಇಂಡಸ್ಟ್ರಿನಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರು ಆಗಲ್ಲ. ಕ್ಯಾಮ್ರಾದಲ್ಲಿ ಮುಂದೆ ಇರೋರು ಒಂಥರ, ಕ್ಯಾಮ್ರಾದ ಹಿಂದೆ ಇರೋರು ಒಂಥರ, ಸುತ್ತ ಇರೋರು ಇನ್ನೊಂಥರ. ಹೀಗಾಗ್ಬಿಟ್ಟು ಯಾರು ಪ್ರಯೋಜನಕ್ಕಿಲ್ದಂಗೆ ಆಗ್ಬಿಡ್ತಾ ಇದ್ದೀವ. ಇವತ್ತು ಈ ಚಿತ್ರರಂಗನ ನಾವು ಉಳಿಸ್ಕೊಳ್ಬೇಕಾಗಿರೋದು, ಹಿರಿಯರು ಕಟ್ಟಿರೋದು 90 ವರ್ಷದ ಇತಿಹಾಸ ಇದೆ. ನಾವೆಲ್ಲ ಸೇರಿ, ನೀವು ಎಲ್ಲರೂ ಕನ್ನಡ ಚಿತ್ರರಂಗಕ್ಕೆ ಪ್ರೋತ್ಸಾಹ ಕೊಟ್ಟು, ಮರ ಒಣಗಿರ್ಬೋದು, ಅದಕ್ಕೆ ಸ್ವಲ್ಪ ನೀರು ಗೊಬ್ಬರ ಹಾಕಿದ್ರೆ ಮತ್ತೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಸೊ ನೀರು ಗೊಬ್ಬರ ಹಾಕೋದೆಲ್ಲ ನಿಮ್ಮ ಕೈನಲ್ಲಿದೆ. ನಮ್ಮ ಕೈಲೂ ನಮ್ಮ ಕರ್ತವ್ಯವೇ ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಕಥೆಗಳನ್ನ ತಗೊಂಡು, ನಮ್ಮ ಕಾದಂಬರಿ ಚಿತ್ರಗಳು, ಈಗ ನೋಡಿ ಕೃಷ್ಣೇಗೌಡರು ಒಂದು ಕೂತ್ಯಾರ, ಅವ್ರು ಬರೀ ಕಾದಂಬರಿ ಮಾಡಿ ಅವರು ಒಳ್ಳೊಳ್ಳೆ ಪಿಕ್ಚರ್ಗಳನ್ನ ಮಾಡಿ, ಅವ್ರ ಪಿಕ್ಚರ್ಗೆ ಮೊನ್ನೆ ಕೂಡ ಕಲ್ಕಟ್ಟಾದಲ್ಲಿ ಯಾವ ಕನ್ನಡ ಪಿಕ್ಚರ್ಗೂ ಬಂದಿರಲಿಲ್ಲ, ಆ ಥರ ಒಂದು ಪ್ರಶಸ್ತಿ ಬಂದಿದೆ. ಇದು ನಮ್ಮ ಚಿತ್ರರಂಗದಲ್ಲಿ ಮಣ್ಣಿನ ಭಾಷೆ ಅಂತ ಏನು ಹೇಳ್ತೀವಿ, ನಮ್ಮ ಕಲ್ಚರು. ನಾವು ರಾಗಿ ಮುದ್ದೆ ತಿನ್ನಬೇಕು, ನಾವು ತಮಿಳ್ನಾಡಿನ ಪೊಂಗಲ್ ತಿಂದ್ರೆ ಆಗಲ್ಲ ನಮ್ಮ ಜನಕ್ಕೆ, ಯಾವುದೋ ಪಂಜಾಬಿನ ರೊಟ್ಟಿ ತಿಂದ್ರೆ ಆಗೋದಿಲ್ಲ. ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಏನೋ ಒಂದು ಇದಾಗ್ಬಿಟ್ಟು ನಮಗೆ ಒಂಥರ ಅದು ಕಣ್ಣೆಲ್ಲ ಮಸಕು ಮಾಡಿಬಿಟ್ಟಿದೆ ಪ್ಯಾನ್ ಇಂಡಿಯಾ ಅನ್ನೋದು. ಇವತ್ತಿಗೂ ನಮ್ಮ ಕನ್ನಡದಲ್ಲಿ ಅತ್ಯುತ್ತಮವಾದ ಕಥೆಗಳಿದೆ. ನಾನು ಎಷ್ಟೋ ಸರಿ ಕಥೆಗಳನ್ನ ಓದಿದಾಗ ನಮ್ಮ ವಸುಧೇಂದ್ರ ಅಂತ ಒಬ್ಬರು ರೈಟರ್ ಭಾಳ ಫೇಮಸ್ ಇದ್ದಾರೆ, ಅವ್ರದ್ದೊಂದು ಕತೆ ಓದಿದೆ ನಾನು, ತುಂಗಭದ್ರ ಅಂತ, ತೇಜೋ ತುಂಗಭದ್ರ ಅಂತ ಒಂದು ಕತೆ. ಇವತ್ತೇನಾದ್ರೂ ಆ ಕತೆ ಬಾಹುಬಲಿ ಡೈರೆಕ್ಟ್ರಿಗೋ ಇಲ್ಲ ಬೇರೆ ಸಂಜಯ್ ಲೀಲಾ ಬನ್ಸಾಲಿ ಸಿಕ್ಬಿಟ್ರೆ ಅದ್ಭುತವಾದ ಚಿತ್ರ ಮಾಡ್ಬಿಡ್ತಾರೆ. ಅದರಿಂದ ಎಷ್ಟು ಕತ್ಕೊಂಡ್ಬಿಡ್ತಾರೋ ಅದು ಗೊತ್ತಿಲ್ಲ. ಅಂಥ ಚಿತ್ರಣ ನಮ್ಮ ಕೈನಲ್ಲಿ ವಿಜಯನಗರದ ಎಂಪೈರ್ ಮೇಲೆ ಬರೆದಿರೋದು, ಪೋರ್ಚುಗೀಸ್ನವರು ಅವಾಗ ಬಂದರು ಅಂತ. ಬಟ್ ಇವತ್ತು ನಾವು ಟ್ರೈ ಮಾಡೋಕ್ಕೆ ನಮಗೆ ಶಕ್ತಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಒಂಥರ ಇಂಟೆನ್ಸಿವ್ ಕೇರಲ್ಲಿ ಇದ್ಬಿಟ್ಟಿದ್ದೀವಿ, ಆಕ್ಸಿಜನ್ನಲ್ಲಿ ಇದ್ದೀವಿ ನಾವು. ಆದ್ದರಿಂದ ನೀವೆಲ್ಲ ಸಹಕಾರ ಕೊಟ್ಟು ವಿಷ್ಣುವರ್ಧನ್ ಅಂತವರು, ಅಂಬರೀಷ್ ಅಂತವರು, ರಾಜ್ಕುಮಾರ್ ಅಂತವರು ಅವ್ರು ಹಾಕಿರೋ ಒಂದು ಅಡಿಪಾಯ ಗಟ್ಟಿಯಾಗಿರೋದಕ್ಕೇ ನಾವು ಇನ್ನೂ ಎಲ್ಲರೂ ಕಷ್ಟಪಟ್ಟು ಉಳಿಸಿ ಬೆಳೆಸಿ ಕನ್ನಡ ಬಾವುಟನ ಹಾರಿಸ್ಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಕರೆದು ಮಾತಾಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಜೈ ಕರ್ನಾಟಕ.